ಸ್ನೇಹಿತರೆ, ಬೆಳಗೆದ್ದ ತಕ್ಷಣ ನೀವು ಕುಡಿಯುವ ಆ ಬಿಸಿ ಬಿಸಿ ಚಾದಲ್ಲಿರುವ ಒಂದು ಚಮಚ ಸಕ್ಕರೆ ನಿಮ್ಮ ಜೇಬಿಗೆ ಎಷ್ಟು ದೊಡ್ಡ ಕತ್ತರಿ ಹಾಕ್ತಿದೆ. ನಿಮ್ಮ ಅಡುಗೆ ಮನೆಯಲ್ಲಿರುವ ಸಿಹಿ ಈಗ ಇಡೀ ದೇಶದಲ್ಲೇ ಕಹಿ ಆಗ್ತಿದೆ. ಯಾವ ಸಕ್ಕರೆಯನ್ನ ನಾವು ದಿನನಿತ್ಯ ತೀರಾ ಸಾಮಾನ್ಯ ಅಂತ ಅಂದುಕೊಂಡಿದ್ದೇವೋ ಅದೇ ಸಕ್ಕರೆ ಬೆಲೆ ಈಗ ದಿಢೀರನೆ ಆಕಾಶಕ್ಕೆ ಮುಟ್ಟಿದೆ. ಕೇವಲ ಕೆಲವೇ ದಿನಗಳಲ್ಲಿ ಸಕ್ಕರೆಯ ಮಾರುಕಟ್ಟೆಯಲ್ಲಿ ಭಾರಿ ಬಿರುಗಾಳಿ ಎದ್ದಿದೆ. ಆದ್ರೆ ಇದು ಬರೀ ಬೆಲೆ ಏರಿಕೆ ಅಲ್ಲ ಸ್ನೇಹಿತರೆ, ಇದರ ಹಿಂದೆ ಪ್ರಕೃತಿಯ ಭೀಕರ ಆಟ ಕೂಡ ಇದೆ. ಹೊಲಗಳಲ್ಲಿ ರೋಗಗಳ ಆಕ್ರಮಣ ಇದೆ, ಹಾಗೂ ಇಡೀ ಸರ್ಕಾರವೇ ಬೆಚ್ಚಿ ಬೀಳುವಂತಹ ರಹಸ್ಯಗಳಿವೆ. ಬರೀ ಒಂದೇ ಒಂದು ತಿಂಗಳಲ್ಲಿ ಸಕ್ಕರೆ ಬೆಲೆ ಯಾವ ಮಟ್ಟಕ್ಕೆ ಏರಿದೆ ಅಂದ್ರೆ ಇಡೀ ದೇಶದ ಜನ ಚಿಂತೆಯಲ್ಲಿದ್ದಾರೆ. ಯಾಕೆ ಹೀಗಾಯ್ತು? ಸಡನ್ ಆಗಿ ಸಕ್ಕರೆ ಬೆಲೆ ಆಕಾಶಕ್ಕೇರಲು ಕಾರಣವೇನು? ಇದಕ್ಕೂ E20 ಪೆಟ್ರೋಲ್ಗೂ ಸಂಬಂಧ ಇದೆಯಾ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಅಂದ್ರೆ ಆಗಸ್ಟ್ 20ರ ವೇಳೆಗೆ ಭಾರತದಲ್ಲಿ ಸಕ್ಕರೆಯ ಸರಾಸರಿ ಬೆಲೆ ಬರೋಬ್ಬರಿ 15%ಕ್ಕಿಂತ ಹೆಚ್ಚು ಏರಿಕೆಯಾಗಿ ಕೆಜಿಗೆ 55.7 ರೂಪಾಯಿಗೆ ತಲುಪಿದೆ. ಇನ್ನು ನಮ್ಮ ದೇಶದ ರಾಜಧಾನಿ ಹೊಸದೆಹಲಿಯಲ್ಲಿ ಸಕ್ಕರೆ ಬೆಲೆ ಈಗಾಗಲೇ ಕೆಜಿಗೆ 60 ರೂಪಾಯಿ ಗಡಿಯನ್ನ ದಾಟಿದೆ. ನೀವು ಇಡೀ ವರ್ಷದ ಲೆಕ್ಕಾಚಾರ ತೆಗೆದುಕೊಂಡ್ರೆ ಕಳೆದ ಒಂದು ವರ್ಷದಲ್ಲಿ ಸಕ್ಕರೆ ಬೆಲೆ ಬರೋಬ್ಬರಿ 20%ಕ್ಕಿಂತ ಹೆಚ್ಚಾಗಿದೆ. ಸಕ್ಕರೆ ಬೆಲೆ ಹೆಚ್ಚಾದ್ರೆ ಬರೀ ಸಕ್ಕರೆ ಮಾತ್ರ ರೇಟ್ ಜಾಸ್ತಿ ಆಗಲ್ಲ, ಇದರ ಸರಪಳಿ ಪರಿಣಾಮಗಳು ಎಷ್ಟು ಭೀಕರವಾಗಿರುತ್ತೆ ಅಂದ್ರೆ ಬೇಕರಿ ಉತ್ಪನ್ನಗಳು, ಬಿಸ್ಕೆಟ್ಗಳು, ತಂಪು ಪಾನೀಯಗಳು, ಚಾಕ್ಲೇಟ್ಗಳು, ಹೋಟೆಲ್ಗಳಲ್ಲಿ ಸಿಗುವ ಕಾಫಿ, ಟೀ ಮತ್ತು ಹಬ್ಬದ ಸ್ವೀಟ್ಗಳ ಬೆಲೆಯೂ ಕೂಡ ತಾನಾಗಿಯೇ ಏರುತ್ತವೆ. ಅಂದ್ರೆ ಇದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಜೇಬಿಗೆ ಬೀಳುವ ದೊಡ್ಡ ಹೊಡೆತ. ಸಕ್ಕರೆ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ದೊಡ್ಡ ಚರ್ಚೆಯೊಂದು ಕೂಡ ಶುರುವಾಗಿದೆ. ಹಲವಾರು ರಾಜಕೀಯ ನಾಯಕರು ಮತ್ತು ವಿರೋಧ ಪಕ್ಷಗಳು ಒಂದು ಗಂಭೀರವಾದ ಆರೋಪ ಮಾಡ್ತಾ ಇದ್ದಾವೆ. ಅದೇನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ಎಥನಾಲ್ ಪಾಲಿಸಿ ನಿಮ್ಗೆ ಗೊತ್ತಿರಬಹುದು. ನಮ್ಮ ದೇಶದಲ್ಲಿ ಮಾಲಿನ್ಯ ನಿಯಂತ್ರಣ ಮಾಡಲು ಮತ್ತು ಪೆಟ್ರೋಲ್ ಇಂಪೋರ್ಟ್ ಬಿಲ್ ಕಡಿಮೆ ಮಾಡಲು ಸರ್ಕಾರ ಪೆಟ್ರೋಲ್ ಜೊತೆ ಎಥನಾಲ್ ಮಿಶ್ರಣ ಮಾಡುವ ಯೋಜನೆಯನ್ನ ತಂದಿದೆ. ಈ ಎಥನಾಲ್ ತಯಾರಿಕೆಗೆ ಕಬ್ಬಿನ ರಸವನ್ನ ಬಳಸಲಾಗುತ್ತೆ. ಸರ್ಕಾರ ಸಕ್ಕರೆ ತಯಾರಿಕೆಗೆ ಬಳಸುವ ಕಬ್ಬನ್ನ ಎಥನಾಲ್ ತಯಾರಿಕೆಗೆ ಬಳಸ್ತಾ ಇದೆ. ಇದರಿಂದ ದೇಶದಲ್ಲಿ ಸಕ್ಕರೆಯ ಕೊರತೆ ಉಂಟಾಗಿ ಬೆಲೆ ಗಗನಕ್ಕೇರಿದೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಏನಿದು ಆರೋಪ? ಇದರಲ್ಲಿ ಎಷ್ಟು ಸತ್ಯ ಇದೆ? ಸ್ನೇಹಿತರೆ, ಇಲ್ಲಿ ಉಂಟಾಗಿರುವ ಗೊಂದಲಕ್ಕೆ ಮತ್ತು ಗಂಭೀರ ಆರೋಪಕ್ಕೆ ಕೇಂದ್ರ ಸರ್ಕಾರ ಈಗ ನೇರವಾಗಿ ಸ್ಪಷ್ಟನೆ ನೀಡಿದೆ. ಹೌದು, ಸರ್ಕಾರ ಈ ಆರೋಪವನ್ನ ಸ್ಪಷ್ಟವಾಗಿ ನಿರಾಕರಿಸಿದೆ. ಸರ್ಕಾರ ನೀಡಿದ ಅಂಕಿಅಂಶಗಳು ನಿಜಕ್ಕೂ ಆಶ್ಚರ್ಯ ತರುವಂತಿದೆ. ಸರ್ಕಾರದ ಪ್ರಕಾರ ಈ ಹಿಂದೆ ಎಥನಾಲ್ ತಯಾರಿಕೆಗಾಗಿ ಕಬ್ಬನ್ನ ಭಾರಿ ಪ್ರಮಾಣದಲ್ಲಿ ಬಳಸಲಾಗ್ತಾ ಇತ್ತು ಅನ್ನೋದು ನಿಜ. ಆದರೆ ಈ ಬಾರಿ ಕಬ್ಬನ್ನ ಎಥನಾಲ್ ಕಡೆಗೆ ಡೈವರ್ಟ್ ಮಾಡುವ ಪ್ರಮಾಣ ಕೇವಲ 9%ಕ್ಕೆ ಇಳಿದಿದೆ. ಅಂದ್ರೆ ಈ ಬಾರಿ ಕಬ್ಬಿನಿಂದ ಅತಿ ಕಡಿಮೆ ಪ್ರಮಾಣದ ಎಥನಾಲ್ ತಯಾರಿಸಲಾಗಿದೆ. ಹಾಗಾದ್ರೆ ನಮ್ಮ ದೇಶದ ವಾಹನಗಳಿಗೆ ಬೇಕಾದ ಎಥನಾಲ್ ಎಲ್ಲಿಂದ ಬರ್ತಾ ಇದೆ? ಅದಕ್ಕೂ ಕೂಡ ಸರ್ಕಾರ ಉತ್ತರ ಕೊಟ್ಟಿದೆ. ಪ್ರಸ್ತುತ ಹೆಚ್ಚಿನ ಎಥನಾಲ್ ಅನ್ನ ಕಬ್ಬಿನಿಂದಲ್ಲ, ಬದಲಿಗೆ ಧಾನ್ಯಗಳಿಂದ ಅಂದ್ರೆ ಜೋಳ, ಹಾಳಾದ ಅಕ್ಕಿ ಮುಂತಾದವುಗಳಿಂದ ಉತ್ಪಾದಿಸಲಾಗ್ತಾ ಇದೆ. ಹಾಗಾದ್ರೆ ಎಥನಾಲ್ ಕಾರಣವಲ್ಲ ಅಂದ ಮೇಲೆ ಈ ಸಕ್ಕರೆ ಬೆಲೆ ಏರಿಕೆಗೆ ಹೊಣೆ ಯಾರು? ಇಲ್ಲಿವರೆಗೆ ನೀವು ಕೇಳಿದ್ದು ಕೇವಲ ರಾಜಕೀಯ ಜಟಾಪಟಿ. ಈಗ ನಾವು ತಿಳಿದುಕೊಳ್ಬೇಕಾಗಿರೋದು ಮಾರುಕಟ್ಟೆಯ ಆ ಕರಾಳ ಸತ್ಯವನ್ನ. ಸಕ್ಕರೆ ಬೆಲೆ ಏರಿಕೆಗೆ ಮುಖ್ಯವಾಗಿ 4 ಕಾರಣಗಳಿವೆ ಅಂತ ತಜ್ಞರು ಹೇಳ್ತಿದ್ದಾರೆ. ಮೊದಲನೇದು ಕಡಿಮೆ ಉತ್ಪಾದನೆ. ಈ ಬಾರಿ ದೇಶದಲ್ಲಿ ಕಬ್ಬಿನ ಒಟ್ಟು ಉತ್ಪಾದನೆಯೇ ಕಡಿಮೆ ಆಗಿದೆ. ಎರಡನೇದು ಹವಾಮಾನ ವೈಪರೀತ್ಯ. ನಮ್ಮ ದೇಶದ ಕೃಷಿ ಮಳೆಯನ್ನೇ ಅವಲಂಬಿಸಿದೆ. ಆದರೆ ಈ ಬಾರಿ ಅಕಾಲಿಕ ಮಳೆ ಮತ್ತು ಕೆಲವೆಡೆ ತೀವ್ರ ಬರಗಾಲದ ಸ್ಥಿತಿಯಿಂದ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕೃಷಿಕರು ಕೈ ಚೆಲ್ಲಿ ಕುಳಿತಿದ್ದಾರೆ. ಮೂರನೇದಾಗಿ ಜಾಗತಿಕ ಪೂರೈಕೆ ಮಿತಿಗಳು. ಕೇವಲ ಭಾರತ ಮಾತ್ರವಲ್ಲ, ಜಾಗತಿಕ ಮಾರುಕಟ್ಟೆಯಲ್ಲೂ ಸಕ್ಕರೆಯ ಸಪ್ಲೈ ತೀವ್ರವಾಗಿ ಕುಸಿದಿದೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಲೆ ಹೆಚ್ಚಾಗಿದೆ. ಹಬ್ಬಗಳ ಬೇಡಿಕೆ. ಇವೆಲ್ಲದರ ನಡುವೆ ಹಬ್ಬಗಳು ಹತ್ರ ಬರ್ತಾ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಸಕ್ಕರೆಗೆ ಬೇಡಿಕೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಬೇಡಿಕೆ ಹೆಚ್ಚಿದೆ, ಆದರೆ ಪೂರೈಕೆ ತೀರಾ ಕಡಿಮೆ ಆಗಿದೆ. ಇದು ಆರ್ಥಿಕತೆಯ ಸರಳ ನಿಯಮ. ಪೂರೈಕೆ ಕಡಿಮೆ ಆದಾಗ ಬೆಲೆ ಹೆಚ್ಚಾಗ್ಲೇಬೇಕು. ಸ್ನೇಹಿತರೆ, ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ಸರ್ಕಾರ ಈಗ ಒಂದು ದೊಡ್ಡ ತುರ್ತು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆಗೆ ಸಿಲುಕಿದೆ.
ಯಾವ ದೇಶ ಜಗತ್ನಲ್ಲೇ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ದೇಶಗಳಲ್ಲಿ ಒಂದಾಗಿದ್ಯೋ, ಯಾವ ದೇಶ ಬೇರೆ ದೇಶಗಳಿಗೆ ಸಕ್ಕರೆ ರಫ್ತು ಮಾಡ್ತಾ ಇತ್ತೋ, ಅದೇ ದೇಶ ಈಗ ವಿದೇಶಗಳಿಂದ ಬರೋಬ್ಬರಿ 10 ಲಕ್ಷ ಮೆಟ್ರಿಕ್ ಟನ್ ರಾ ಸಕ್ಕರೆಯನ್ನ ಆಮದು ಮಾಡಿಕೊಳ್ಳಲು ಗ್ರೀನ್ ಸಿಗ್ನಲ್ ನೀಡಿದೆ. ಹೌದು, ನೀವು ಕೇಳ್ತಾ ಇರೋದು ನಿಜ. 10 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆಯನ್ನ ವಿದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳಲಾಗ್ತಾ ಇದೆ. ಅದು ಕೂಡ ಸಂಪೂರ್ಣವಾಗಿ ಡ್ಯೂಟಿ ಫ್ರೀ, ಅಂದ್ರೆ ಯಾವುದೇ ಆಮದು ಸುಂಕವಿಲ್ಲದೆ. ಯೋಚನೆ ಮಾಡಿ, ಸುಂಕವಿಲ್ಲದೆ ಇಷ್ಟು ದೊಡ್ಡ ಪ್ರಮಾಣದ ಸಕ್ಕರೆಯನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಅಂದ್ರೆ ದೇಶದ ಶುಗರ್ನ ಕೊರತೆ ಎಷ್ಟು ತೀವ್ರವಾಗಿದೆ ಅನ್ನೋದು ನಿಮ್ಗೆ ಅರ್ಥವಾಗಬಹುದು. ಸರ್ಕಾರದ ಉದ್ದೇಶ ಇಷ್ಟೇ, ದೇಶೀಯ ಮಾರುಕಟ್ಟೆಗೆ ಹೇಗಾದ್ರೂ ಮಾಡಿ ಸಕ್ಕರೆಯನ್ನ ಸಪ್ಲೈ ಮಾಡಿ ಬೆಲೆಗಳನ್ನ ನಿಯಂತ್ರಣಕ್ಕೆ ತರುವುದು. ಅಷ್ಟೇ ಅಲ್ಲ, ಮತ್ತೊಂದು ಪ್ರಮುಖ ದಿನಾಂಕವನ್ನ ನಿಗದಿಪಡಿಸಲಾಗಿದೆ. ಅಕ್ಟೋಬರ್ 15ರಿಂದ ದೇಶದಾದ್ಯಂತ ಕಬ್ಬು ನುರಿಸುವ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗಲಿದೆ. ಆದರೆ ಪ್ರಶ್ನೆ ಇರೋದು, ಅಕ್ಟೋಬರ್ 15ಕ್ಕೆ ಕ್ರಷಿಂಗ್ ಆರಂಭವಾದರೆ ಅಲ್ಲಿವರೆಗೆ ಬರುವ ಗಣೇಶ ಚತುರ್ಥಿ, ನವರಾತ್ರಿ ಹಬ್ಬಗಳ ಕಥೆ ಏನು? ಆಮದು ಮಾಡಿಕೊಳ್ಳುವ ಸಕ್ಕರೆ ಮಾರುಕಟ್ಟೆಗೆ ಬರುವಷ್ಟರಲ್ಲಿ ಸಾಮಾನ್ಯ ಜನರ ಜೇಬು ಖಾಲಿ ಆಗಲ್ವಾ? ಒಂದ್ ಕಡೆ ರೈತರ ಕತೆ ನೋಡಿ. ಹವಾಮಾನ ವೈಪರೀತ್ಯದಿಂದಾಗಿ ರೈತರಿಗೆ ಕಬ್ಬಿನ ಬೆಳೆಯಲ್ಲಿ ಭಾರಿ ನಷ್ಟ ಉಂಟಾಗಿದೆ. ಅವರಿಗೆ ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ. ಇನ್ನೊಂದೆಡೆ ನಿಮ್ಮಂತಹ ಗ್ರಾಹಕರು ನಮಗೆ ಸಿಹಿ ಬೇಕು, ಆದರೆ ಅದಕ್ಕೆ ಕೊಡಬೇಕಾಗಿರುವ ಬೆಲೆ ಮಾತ್ರ ತುಂಬಾ ಕಹಿಯಾಗಿದೆ. ಹಾಗಾದ್ರೆ ನಾವಿಲ್ಲಿ ಕೇವಲ ಹವಾಮಾನದ ಮೇಲೆ ಗೂಬೆ ಕೂರಿಸಿ ಕೈಕಟ್ಟಿ ಕೂರ್ಬೇಕಾ? ಖಂಡಿತ ಇಲ್ಲ. ಇಲ್ಲಿ ಸರ್ಕಾರದ ಪಾಲಿಸಿಗಳಲ್ಲೂ ಕೂಡ ಒಂದು ರೀತಿಯ ಬ್ಯಾಲೆನ್ಸ್ ಕೊರತೆ ಎದ್ದು ಕಾಣ್ತಾ ಇದೆ. ಒಂದ್ ಕಡೆ ಗ್ರೀನ್ ಎನರ್ಜಿ ಮತ್ತು ಎಥನಾಲ್ ಉತ್ಪಾದನೆಗೆ ಒತ್ತು ನೀಡಬೇಕು ಅನ್ನೋದು ಸರ್ಕಾರದ ಆಸೆ, ಅದು ಒಳ್ಳೆಯ ಆಲೋಚನೆಯೇ. ಆದ್ರೆ ದೇಶದ ಆಹಾರ ಭದ್ರತೆ ಮತ್ತು ಗ್ರಾಹಕರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಇದನ್ನ ಮಾಡಲು ಸಾಧ್ಯವೇ? ಚಿಕ್ಕದೊಂದು ಉದಾಹರಣೆ ತೆಗೆದುಕೊಳ್ಳಿ. ನಿಮ್ಮ ಏರಿಯಾದಲ್ಲಿರುವ ಒಬ್ಬ ಸಣ್ಣ ಬೇಕರಿ ಮಾಲಕ ಅಥವಾ ಸ್ವೀಟ್ ಸ್ಟಾಲ್ ಇಟ್ಕೊಂಡಿರುವ ವ್ಯಾಪಾರಿ ತಿಂಗಳಿಗೆ 100 kg ಸಕ್ಕರೆ ಬಳಸ್ತಾರೆ. ಸಕ್ಕರೆ ಬೆಲೆ 15% ಹೆಚ್ಚಾದರೆ ಅವರ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಆಗ ಅವರು ಸ್ವೀಟ್ಸ್ ಮತ್ತು ಬೇಕರಿ ಐಟಂಗಳ ಬೆಲೆಯನ್ನ ಕೂಡ ಹೆಚ್ಚಿಸಬೇಕಾಗುತ್ತೆ. ಅಂತಿಮವಾಗಿ ಈ ಎಲ್ಲ ಹೊರೆ ಬೀಳೋದು ಯಾರ ಮೇಲೆ? ಅದೇ ಸಾಮಾನ್ಯ ಮಧ್ಯಮ ವರ್ಗದ ಜನರ ಮೇಲೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು? ನಮ್ಮ ಮುಂದೆ ಇರುವ ದಾರಿಗಳೇನು? ಮೊದಲನೇದಾಗಿ, ಸರ್ಕಾರ ಆಮದು ಮಾಡಿಕೊಳ್ಳುತ್ತಿರುವ 10 ಲಕ್ಷ ಮೆಟ್ರಿಕ್ ಟನ್ ರಾ ಸಕ್ಕರೆ ಸದ್ಯದಲ್ಲೇ ಭಾರತೀಯ ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ. ಇದು ದೇಶದಲ್ಲಿನ ತಕ್ಷಣದ ಕೊರತೆಯನ್ನ ನೀಗಿಸಬಹುದು. ಎರಡನೇದಾಗಿ, ಅಕ್ಟೋಬರ್ 15ರಿಂದ ಕಬ್ಬು ನುರಿಸುವ ಸೀಸನ್ ಶುರುವಾಗೋದ್ರಿಂದ ಹೊಸದಾಗಿ ಉತ್ಪಾದನೆಯಾಗುವ ಸಕ್ಕರೆ ಮಾರುಕಟ್ಟೆಗೆ ಬರಲು ಶುರುವಾಗುತ್ತೆ. ಆದರೆ ತಜ್ಞರು ಎಚ್ಚರಿಕೆ ನೀಡ್ತಾ ಇದ್ದಾರೆ. ಜಾಗತಿಕವಾಗಿ ಹವಾಮಾನ ಬದಲಾವಣೆ ಹೀಗೆಯೇ ಮುಂದುವರೆದರೆ ಮುಂದಿನ ವರ್ಷಗಳಲ್ಲಿ ಕಬ್ಬಿನ ಇಳುವರಿ ಇನ್ನೂ ಕೂಡ ಕಡಿಮೆ ಆಗಬಹುದು. ಆಗ ಆಮದು ಮಾಡಿಕೊಳ್ಳೋದು ಕೂಡ ಅಷ್ಟು ಸುಲಭವಾಗೋದಿಲ್ಲ. ಯಾಕಂದ್ರೆ ಜಾಗತಿಕವಾಗಿಯೂ ಸಪ್ಲೈ ಕೊರತೆ ಇದೆ. ಆದ್ರಿಂದ ದೇಶೀಯವಾಗಿ ಕೃಷಿ ವಲಯಕ್ಕೆ ಆಧುನಿಕ ತಂತ್ರಜ್ಞಾನ ನೀಡೋದು ಮತ್ತು ರೈತರಿಗೆ ಹವಾಮಾನ ವೈಪರೀತ್ಯದ ವಿರುದ್ಧ ರಕ್ಷಣೆ ನೀಡೋದು ಅತ್ಯಂತ ಅನಿವಾರ್ಯವಾಗಿದೆ. ಇಲ್ಲದಿದ್ದರೆ ಪ್ರತಿ ವರ್ಷವೂ ಹಬ್ಬದ ಸೀಸನ್ ನಲ್ಲಿ ಸಕ್ಕರೆಯ ಬೆಲೆ ಹೀಗೆಯೇ ನಮಗೆ ಕಹಿ ಕೊಡ್ತಾ ಇರುತ್ತೆ. ಸ್ನೇಹಿತರೆ, ಸಕ್ಕರೆಯ ಬೆಲೆಯ ಈ ಆಟ ನಮಗೊಂದು ದೊಡ್ಡ ಪಾಠ ಕಲಿಸಲಿದೆ. ದೇಶದಲ್ಲಿ ಅಭಿವೃದ್ಧಿ ಬೇಕು, ಹೊಸ ಇಂಧನ ತಂತ್ರಜ್ಞಾನಗಳು ಬೇಕು. ಆದರೆ ಇದೆಲ್ಲದರ ನಡುವೆ ದೇಶದ ಹಸಿವು ಮತ್ತು ಸಾಮಾನ್ಯ ಜನರ ಬಜೆಟ್ ಮೊದಲ ಆದ್ಯತೆಯಾಗಿರಬೇಕು. ನಮ್ಮ ಹಬ್ಬಗಳ ಸಿಹಿ ಕೇವಲ ಶ್ರೀಮಂತರ ಮನೆಗಳಿಗೆ ಸೀಮಿತವಾಗಬಾರದು. ದೇಶದ ಕಟ್ಟ ಕಡೆಯ ಬಡವನಿಗೂ ಅದೇ ದರದಲ್ಲಿ ಸಿಹಿ ಸಿಗುವಂತಾಗಬೇಕು. ಸರ್ಕಾರಗಳು ಯೋಜನೆಗಳನ್ನು ರೂಪಿಸುವಾಗ ಕೇವಲ ಕಾರ್ಪೊರೇಟ್ ಲಾಭಗಳನ್ನಷ್ಟೇ ನೋಡದೆ ಜನಸಾಮಾನ್ಯರ ಅಡುಗೆ ಮನೆಯ ಬಜೆಟ್ನತ್ತಲೂ ಗಮನ ಹರಿಸಬೇಕು. ಇಲ್ದಿದ್ರೆ ಹಬ್ಬಗಳು ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ಮಧ್ಯಮ ವರ್ಗದ ಜನರ ಬದುಕು ಮಾತ್ರ ದಿನದಿಂದ ದಿನಕ್ಕೆ ಕಹಿಯಾಗುತ್ತಲೇ ಸಾಗುತ್ತೆ. ನಿಮ್ಮ ಮನೆಯಲ್ಲಿ ಸಕ್ಕರೆ ಬೆಲೆ ಏರಿಕೆಯ ಬಿಸಿ ಹೇಗಿದೆ? ನಿಮ್ಮ ಏರಿಯಾದಲ್ಲಿ ಸಕ್ಕರೆ ಎಷ್ಟು ರೂಪಾಯಿಗೆ ಮಾರಾಟವಾಗ್ತಿದೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.